ಸ್ನೇಹಿತರೆ, ಎಲ್ರಿಗೂ ಶರಣಾರ್ಥಿ. ಇವತ್ತು ನಾನು ಆಲ್ಮಟ್ಟಿಗೆ ಬಂದಿದ್ದೀನಿ. ಕರ್ನಾಟಕದ ಎರಡನೇ ಅತಿ ದೊಡ್ಡ ಅಣೆಕಟ್ಟು ಅಂದರೆ ಅದು ಆಲಮಟ್ಟಿ ಅಣೆಕಟ್ಟು. ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ. ಆಲ್ಮಟ್ಟಿ ಅಣೆಕಟ್ಟು ಬಿಜಾಪುರ ಮತ್ತು ಬಾಗಲಕೋಟೆ ಇವೆರಡು ಜಿಲ್ಲೆಗಳ ನಡುವೆ ಬರುತ್ತೆ. ಇವಾಗೇನು ಇದು ನೋಡ್ತಾ ಇದ್ದೀವಲ್ಲ ನಾವು, ರಾಕ್ ಗಾರ್ಡನ್ ಅಂತ. ನಮ್ಮ ದುರಾದೃಷ್ಟ ಅನಿಸುತ್ತೆ, ಅವತ್ತು ತುಂಬ ಸ್ಟ್ರೈಕ್ ನಡೀತಾ ಇತ್ತು. ಅಲ್ಲಿರೋ ಒಂದು ಸಿಬ್ಬಂದಿ ವರ್ಗಕ್ಕೆ ಏನೋ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ಟ್ರೈಕ್ ಮಾಡ್ತಾಯಿದ್ರು. ಹೀಗಾಗಿ ಕ್ಲೋಸ್ ಮಾಡಿದ್ರು. ಹೀಗಾಗಿ ರಾಕ್ ಗಾರ್ಡನ್ ನೋಡೋಕ್ಕೆ ಆಗಲಿಲ್ಲ. ಅದಕ್ಕೆ ನಾವು ಡೈರೆಕ್ಟಾಗಿ ಅಣೆಕಟ್ಟಿರೋ ಕಡೆನೇ ಹೋದ್ವಿ. ರಾಕ್ ಗಾರ್ಡನ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಯಾವಾಗೋ ಚಿಕ್ಕಂದಲ್ಲಿ ನೋಡಿದ್ದೆ, ಬಟ್ ಈ ಸಲ ಮತ್ತೆ ನೋಡಬೇಕು ಅಂತ ಹೋಗಿದ್ದೆ, ಅದು ಆಗಲಿಲ್ಲ. ಇವಾಗೇನು ಇಲ್ಲಿ ಸ್ಥಳ ಬಂದಿದ್ದೀವಲ್ಲ, ಇಲ್ಲಿಂದ ಅಣೆಕಟ್ಟು ಪ್ರಾರಂಭ ಆಗುತ್ತೆ. ಒಂದು 50 ರೂಪಾಯಿ ಟಿಕೆಟ್ ಇದೆ. ಯೂಶ್ವಲಿ ನವಂಬರ್ ಡಿಸೆಂಬರಲ್ಲೆಲ್ಲ ಬಂದರೆ ಮಕ್ಕಳು ಭಾಳ ಇರ್ತಾರಲ್ಲ, ಹೀಗಾಗಿ ತುಂಬಾ ರಶ್ ಇರುತ್ತೆ. ಒಂದು 6 ಗಂಟೆಗೆಲ್ಲ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆನಂತರ ಮ್ಯೂಸಿಕ್ ಕಾರಂಜಿ ಎಲ್ಲ ಇದೆ, ಮತ್ತು ಲೇಸರ್ದು ಡ್ಯಾನ್ಸು ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆಲ್ಲ. 50 ರೂಪಾಯಿಗಂತೂ ಮೋಸ ಇಲ್ಲ. ಮಕ್ಕಳು ಸ್ಪೆಷಲಿ ತುಂಬ ಎಂಜಾಯ್ ಮಾಡ್ತವೆ ಈ ಒಂದು ಪ್ಲೇಸ್ನ. ಕೃಷ್ಣೆ ಉತ್ತರ ಕರ್ನಾಟಕದ ಜೀವ ನದಿ ಅಂತಲೇ ಹೇಳ್ಬೋದು. ಕೃಷ್ಣಾ ನದಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟಿದು. ಆಲ್ಮಟ್ಟಿ ಡ್ಯಾಮ್ ಕಟ್ಟಕ್ಕೆ ಶುರು ಮಾಡಿದ್ದು 1963 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವಾಗ PM ಇರ್ತಾರೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಬರಗಾಲದ ಪರಿಸ್ಥಿತಿ ತುಂಬ ಇರುತ್ತೆ. ಇಲ್ಲಿಯ ಒಂದು ಪ್ರದೇಶಗಳು ಅತ್ಯಂತ ಕಡಿಮೆ ನೀರು ಬೀಳೋಂಥ ಒಂದು ಪ್ರದೇಶಗಳಿವು. ಹೀಗಾಗಿ ಕರ್ನಾಟಕ ಸರ್ಕಾರ ಒಂದು ಪ್ರಪೋಸಲ್ ಇಡುತ್ತೆ, ಆಲ್ಮಟ್ಟಿ ಅಣೆಕಟ್ಟು ಕಟ್ಟಬೇಕು ಅಂತ. ಹೀಗಾಗಿ ಈ ಪ್ರಪೋಸಲ್ನ ಸ್ವೀಕರಿಸಿ, ಈ ಪ್ರಪೋಸಲ್ ಆಗೋಕ್ಕೆ ಮುಖ್ಯ ಕಾರಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅದಕ್ಕೆ ಈ ಒಂದು ಅಣೆಕಟ್ಟಿಗೆ ಅವರ ಹೆಸರು ಇಟ್ಟಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಅಣೆಕಟ್ಟು. ಈ ಅಣೆಕಟ್ಟಿನಿಂದ 3 ರಾಜ್ಯಗಳು ಇದರಿಂದ ಪ್ರಯೋಜನ ಪಡೀತಾ ಇದೆ. ಮಹಾರಾಷ್ಟ್ರದ ಮತ್ತು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅವರು ಸಾಕಷ್ಟು ತಕರಾರನ್ನು ಮಾಡಿದರು. ಚಂದ್ರಬಾಬು ನಾಯ್ಡು ಅವರು ತುಂಬ ತಕರಾರು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಸಹಾಯವನ್ನು ನಾವು ನೆನಲೇಬೇಕು. ಅವರ ಇಚ್ಛಾಶಕ್ತಿಯಿಂದ ಸಾಕಷ್ಟು ಹೆಲ್ಪ್ ಆಗಿದೆ ಈ ಅಣೆಕಟ್ಟು ಆಗೋಕ್ಕೆ. ಇವತ್ತೇನು ಈ ಅಣೆಕಟ್ಟಿಗಾಗಿ ತಮ್ಮ ಮನೆಗಳನ್ನು ಎಲ್ಲ ಜಾಗಗಳನ್ನ ಬಿಟ್ಟು ಬಂದವ್ರಿಗೆ ಬಾಗಲಕೋಟೆ ನವನಗರ ಅಂತೇನು ಇದೆಯಲ್ಲ, ಅಲ್ಲಿ ಅವ್ರಿಗೆ ಆಶ್ರಯವನ್ನು ಸಹ ಕಲ್ಪಿಸಲಾಗಿದೆ. ಇಟಾಲಿಯನ್ ಗಾರ್ಡನು, ಮೊಘಲ್ ಗಾರ್ಡನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವೆಲ್ಲ ಗಾರ್ಡನ್ಸು. ನೋಡಿ, 2005 ಆಗಿದೆ. 1963 ಅಂದರೆ 41 ಇಯರ್ಸ್ ತಗೊಂಡಿದೆ. ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ನಡುವೆ ಇದು ಆಲ್ಮಟ್ಟಿ ಬರುತ್ತೆ. ಆವತ್ತಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಈ ಒಂದು ಯೋಜನೆಗೆ ಸಹಕಾರ ನೀಡಿದ್ರಿಂದ ಅವ್ರ ಹೆಸರನ್ನೇ ಇಟ್ಟಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ. ನೋಡಿ, ಹಿಂದ್ಗಡೆ 3D ಮೆಟಲಲ್ಲಿ ಬರೆದದ್ದು ನಿಮಗೆ ಕಾಣ್ಬೋದು. ಅದು ಕೂಡ ಲಿಮ್ಕಾ ರೆಕಾರ್ಡ್ ಇದೆ, ಯಾಕಂದರೆ 100 ಮೀಟರ್ಗಿಂತ ಜಾಸ್ತಿ ಇರೋದ್ರಿಂದ ಅದು ಲಿಮ್ಕಾ ರೆಕಾರ್ಡ್ ಆಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟವಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಾಧ್ಯವಾದರೆ ನೀವು ಒಂದು ಸತಿ ಭೇಟಿ ಕೊಡಿ. ಡೆಫಿನೆಟಾಗಿ ನೀವು ಇದನ್ನು ಎಂಜಾಯ್ ಮಾಡೇ ಮಾಡ್ತೀರಾ.